ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೆಲ್ದಿಯಾಗಿರುವಂಥ ಒಂದು ಲೆಫ್ಟ್ ಓವರ್ ರೈಸಿಂದ ಒಂದು ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತಾಲಿಪೀಠ ಥರನೂ ಅನ್ಬೋದು, ರೊಟ್ಟಿ ಅನ್ಬೋದು, ದೋಸೆ ಥರನೂ ಅನ್ಕೋಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಲೆಫ್ಟ್ ಓವರ್ ರೈಸ್ನ ತೊಗೊಂಡಿದ್ದೀನಿ. ಸೊ ಇದು ರಾತ್ರಿ ಮಿಕ್ಕಿರೋದು ಅನ್ನ ಇಡ್ಬೋದು, ಅಥವಾ ಮಧ್ಯಾಹ್ನ ಮಾಡಿರೋದು ನೀವು ಸಾಯಂಕಾಲ ಡಿನ್ನರ್ಗೆ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಯಾವಾಗಾದರೂ ಮಾಡ್ಕೋಬೋದು. ಸೊ ಇದನ್ನು ರೈಸ್ನ ಇವಾಗ ನೀಟಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ನೀಟಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಆನಿಯನ್ಸು, ವೆಜಿಟೇಬಲ್ಸ್ ನಿಮ್ಗೆ ಏನೇನು ಬೇಕು ಎಲ್ಲನೂ ಚಾಪ್ ಮಾಡಿ ಅದಕ್ಕೆ ಹಾಕ್ಕೋಬೇಕು. ಸೊ ಇವಾಗ ನಾನು ಫಸ್ಟ್ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿನಿ, ಅದನ್ನು ಚಾಪರಿಗೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾರೆಟನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಚಾಪರಲ್ಲಿ ಹಾಕಿದರೆ ಚೆನ್ನಾಗಿ ಚಾಪಾಗಿ ಬಂದುಬಿಡತ್ತೆ. ಸೊ ನೀವೇನು ಇದು ತುರಿಬೇಕಂತ ಏನಿಲ್ಲ, ನೀಟಾಗಿ ಚಾಪರಿಗೆ ಹಾಕಿದರೆ ಕರೆಕ್ಟಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಕಟ್ ಮಾಡಿಕೊಂಡು ತೊಗೋಬೋದು. ಸೊ ಇವಾಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನು ಹಾಗೆ ದೊಡ್ಡದಾಗಿ ಪೀಸ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ಚಾಪರಿಗೆ ಹಾಕ್ಕೊಳ್ತೀನಿ. ನೀವು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಲಂಚಿಗೆ ಮಾಡ್ಕೋಬೋದು, ಡಿನ್ನರಿಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಸೊ ನೀವು ಖಂಡಿತ ಟ್ರೈ ಮಾಡಿ. ಸೊ ನೋಡಿ ಇವಾಗ ನಾನು ಚಾಪರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚಾಪ್ ಆಗಿದೆ. ಸೊ ಸ್ವಲ್ಪ ತರಿಯಾಗಿಯೇ ಇರಬೇಕು. ಇದನ್ನು ಇವಾಗ ನಾನು ಸ್ಮ್ಯಾಶ್ ಮಾಡಿರೋ ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಬೌಲಷ್ಟು ಜೋಳದ ಹಿಟ್ಟು, 1 ಬೌಲ್ಗಿಂತ ಕಡಿಮೆ ಗೋಧಿ ಹಿಟ್ಟು, ಸ್ವಲ್ಪ 1-2-3 ಟೇಬಲ್ ಸ್ಪೂನ್ಸು ರವೆ ತೊಗೊಂಡಿದ್ದೀನಿ. ಬಾಂಬೆ ರವೆನೂ ಹಾಕ್ಕೋಬೋದು, ಚರೋಟಿ ರವೆನೂ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಮೆಣಸಿನ ಪುಡಿ, ಅರ್ಶಿಣ ಪುಡಿ, ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಓಂಕಾಳು, ಅಜ್ವಾನ ಅಂತೀವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅದು ವೆಜಿಟೇಬಲ್ಸು ಮತ್ತು ಇದೆಲ್ಲ ಮಸಾಲೆ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಸೊ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮತ್ತು ಚಪಾತಿ ಹೆಂಗೆ ನಾದ್ಕೊಳ್ತೀವಲ್ಲ ಹಾಗೆ ನಾದ್ಕೊಳ್ತಾ ಇದ್ದೀನಿ. ಸೊ ನಾದ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಒಮ್ಮೆಗಲೇ ಹಾಕ್ಕೋಬಾರ್ದು, ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮಾಗಿ ಇರಬೇಕು. ನಾನು ಇದನ್ನು ಇವಾಗ ಡೈರೆಕ್ಟ್ ತವೆ ಮೇಲೆ ಹಾಕ್ತಾಯಿದ್ದೀನಿ. ಸೊ ಜಾಸ್ತಿ ಗಟ್ಟಿ ಇಟ್ಕೋಬಾರ್ದು, ನಿಮಗೆ ತವೆ ಮೇಲೆ ತೀಡೋಕ್ಕೆ ಈಸಿ ಆಗಬೇಕಲ್ಲ. ಸೊ ಒಂದು ಸ್ವಲ್ಪ ತೆಳ್ಳಗೆ ಇದ್ದರೆ ಸಾಕು. ಸೊ ಇವಾಗ ನೋಡಿ ಒಂದು ಮೀಡಿಯಮ್ ಸೈಜ್ ಬಾಲಷ್ಟು ತೊಗೊಂಡು ತವೆ ಮೇಲೆ ಹಾಕ್ತಾಯಿದ್ದೀನಿ. ನೀವು ಕೈಗೆ ನೀರಲ್ಲಿ ಸ್ವಲ್ಪ ಎದ್ಬಿಟ್ಟು ತಟ್ಟಿದರೆ ನೀಟಾಗಿ ಬರುತ್ತೆ. ಸೊ ಕೈನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಬೇಕು. ಆಮೇಲೆ ನೀಟಾಗಿ ಹೀಗೆ ತವೆ ಮೇಲೇ ಹೀಗೆ ಸವರಬೇಕು. ಸೊ ಮಧ್ಯದಿಂದ ದಂಡಿಗೆ ತೊಗೋಬೋದು. ಹಿಂಗೆ ಫಿಂಗರ್ಸಿಂದ ಮತ್ತು ಹೀಗೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ದಪ್ಪ ಬೇಕಂದರೆ ದಪ್ಪ ಇಟ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು. ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕು. ಸೊ ಅದು ಸ್ವಲ್ಪ ಬೇಯುತ್ತೆ ನೀಟಾಗಿ ಲಿಡ್ ಕ್ಲೋಸ್ ಮಾಡಿದರೆ. ಆಮೇಲೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಮೇಲೆ. ಜಾಸ್ತಿನೂ ಏನು ಆಯಿಲ್ ಬೇಕಾಗಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಈಗ ಫ್ಲಿಪ್ ಮಾಡೋಣ. ಇವಾಗ ಫ್ಲಿಪ್ ಮಾಡೋದು ತುಂಬ ಈಸಿ ಮ್ಯಾಮ್, ತುಂಬ ಬೇಗ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ತುಂಬ ಬೇಗ ಆಗುತ್ತೆ. ನೀವೆಲ್ಲ ರೆಡಿ ಮಾಡಿ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಕೂಡ ನೀವು ನೈಟೇ ಎಲ್ಲ ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನೀವು ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಮಾಡೋಕ್ಕೆ ತುಂಬ ಬೇಗ ಆಗುತ್ತೆ. ತುಂಬ ಈಸಿ ಇದೆ, ತುಂಬ ಹೆಲ್ದಿ ಕೂಡ. ನೋಡಿ ಎಷ್ಟು ಗರಿಗರಿಯಾಗಿರುತ್ತೆ. ಅನ್ನ ಇರುತ್ತಲ್ಲ, ಸೊ ಅಕ್ಕಿ ಹಿಟ್ಟು ಹಾಕೋದೇ ಬೇಡ ನೀವು, ಅನ್ನದಿಂದನೇ ಮಾಡಿರೋದು. ಸೊ ಅನ್ನದಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ನೀವು ಕ್ರಿಸ್ಪಿಯಾಗೂ ಬಿಸಿ ಬಿಸಿನೂ ತಿನ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಕೊಬ್ಬರಿ ಚಟ್ನಿ ಅಥವಾ ಉಪ್ಪಿನಕಾಯಿ, ಟೊಮೆಟೊ ಕೆಚಪ್ಪು ಏನು ಬೇಕಾದರೂ ಹಚ್ಕೊಂಡು ತಿನ್ಬೋದು. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.